ಕಾಳಿಂಗ ಯಾರ ಮೇಲೆ ದ್ವೇಷ, ಯಾವುದಕ್ಕಾಗಿ ದ್ವೇಷ? ಅಧಿಕಾರಕ್ಕಾಗಿ ದೊರೆಯಾಗಿರುವಂತಹ ಧರ್ಮಾತ್ಮರ ಮೇಲೆ ಇಟ್ಟಂತ ದ್ವೇಷ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಆಶಾವಾದಿಗಳಾಗಿ ಬದುಕುತ್ತಾರೆ ಸ್ವಾಮಿ. ಗುಡಿಸಲಿದ್ದಂತ ವ್ಯಕ್ತಿಯೊಬ್ಬ ತಾನೊಂದು ಅರಮನೆ ಕಟ್ಟಬೇಕು, ಅರಮನೆ ಸಿಕ್ಕಿದ ಮೇಲೆ ತಾನೊಬ್ಬ ಅರಸರಾಗಬೇಕು. ಇದೆಲ್ಲ ಕನಸು ಕಾಣುವುದು ಸತ್ಯವೇ. ಅದೇ ರೀತಿಯಲ್ಲಿ ಮಾಣಿಕ್ಯಪುರದಲ್ಲಿ ಹುಟ್ಟಿ ಬೆಳೆದಿರುವಂತಹ ಕಾಳಿಂಗನ ಬದುಕು ಹಾಗೆ ಒಂದಲ್ಲ ಒಂದು ದಿನ ಎಲ್ಲಿನ ಸರಪಂಚರಾಗಬೇಕು. ಇದು ನನ್ನ ಬಯಕೆ. ಆದರೆ ಏನು ಮಾಡೋಣ, ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಹ ಮುಳ್ಳಾಗಿ ನಿಂತವನು ದೊರೆಯಾದಂತ ಧರ್ಮಾತ್ಮ. ಅವನನ್ನು ಕೊಲ್ಲದೆ ಪೀಠವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಜನ ಬೆಂಬಲ ಉಂಟು. ಹೋಗಿ ಮುಟ್ಟುವುದಕ್ಕೂ ಬಹಳ ಕಷ್ಟವೇ. ಸಂದರ್ಭವನ್ನು ಸಾಧಿಸಿ ಅವನಿಗೊಂದು ಮುಕ್ತಿಯನ್ನು ನಾನು ತೋರಿಸ್ತೇ ಇದ್ರೆ ಕಾಳಿಂಗನೇ ಅಲ್ಲ ಅಂತ ದಿನದ ನಿರೀಕ್ಷೆ ನೋಡೋಣ.